ನಮಸ್ಕಾರ ವೀಕ್ಷಕರೇ. ಪವಿತ್ರ ಗೌಡ ಬಗ್ಗೆ ಮಗಳು ಖುಷಿ ಗೌಡ ಇದೀಗ ಅಮ್ಮ ನೀನು 100 ಕೋಟಿಯಲ್ಲಿ ಒಬ್ಬಳು ಎಂದು ಪೋಸ್ಟ್ ಮಾಡಿದ್ದಾರೆ. ವೀಕ್ಷಕರೇ, ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಕೇಸ್ ದೊಡ್ಡ ಸಂಚಲನವನ್ನೇ ಮೂಡಿಸಿತು. ಈ ಪ್ರಕರಣದಲ್ಲಿ ನಟ ದರ್ಶನ್ ಅವರ ಆತ್ಮೀಯ ಗೆಳತಿ ಪವಿತ್ರ ಗೌಡ ಅವರು A1 ಆರೋಪಿಯಾಗಿದ್ದಾರೆ. ಕಳೆದ ಮೇ 9ರಿಂದ ಖುಷಿ ಗೌಡ ಅವರು ಪೊಲೀಸ್ ಠಾಣೆ ಪರಪ್ಪನ ಅಗ್ರಹಾರಕ್ಕೆ ಅನೇಕ ಬಾರಿ ಹೋಗಿ ತಾಯಿಯನ್ನ ನೋಡ್ಕೊಂಡು ಬಂದಿದ್ದಾರೆ. ಈಗ ಪವಿತ್ರ ಗೌಡ ಅವರ ಮಗಳು ಖುಷಿ ಗೌಡ ಅವರು ಸೋಷಿಯಲ್ ಮೀಡಿಯಾದಲ್ಲಿ ತಾಯಿಯ ಗುಣಗಾನ ಮಾಡಿದ್ದಾರೆ. 15 ವರ್ಷದ ಖುಷಿ ಗೌಡ ಅವರು ತಾಯಿ ಉದ್ಯಮವನ್ನ ನೋಡ್ಕೊಳ್ತಿದ್ದಾರೆ ಎನ್ನಲಾಗಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೋಡೋಣ. ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ A1 ಆರೋಪಿಯಾಗಿರುವ ಪವಿತ್ರ ಗೌಡ ಅವರೀಗ ಸದ್ಯ ಪರಪ್ಪನ ಅಗ್ರಹಾರದಲ್ಲಿದ್ದಾರೆ. ಹೊರಗಡೆ ಇರೋ ಪವಿತ್ರ ಗೌಡ ಅವರ ಏಕೈಕ ಮಗಳು ಖುಷಿ ಗೌಡ ಸಾಧ್ಯವಾದಾಗಲೆಲ್ಲ ಜೈಲಿಗೆ ಹೋಗಿ ತಾಯಿಯನ್ನ ನೋಡ್ಕೊಂಡು ಬರ್ತಿದ್ದಾರೆ. ಈಗ ಅವರು ಸೋಷಿಯಲ್ ಮೀಡಿಯಾ ಮೂಲಕ ತಾಯಿ ಬಗ್ಗೆ ಮಾತಾಡಿದ್ದಾರೆ. ಖುಷಿ ಗೌಡ ಪೋಸ್ಟ್ ಏನು ಅಂತ ನೋಡೋದಾದ್ರೆ, ತಾಯಿಯೇ ನನ್ನ ಸ್ಫೂರ್ತಿ. ಸಂದರ್ಭ ಏನೇ ಇರ್ಲಿ ಅವಳು ನನಗೆ ಹೇಗೆ ಗಟ್ಟಿಯಾಗಿರಬೇಕು ಅಂತ ಹೇಳ್ಕೊಟ್ಟಿದ್ದಾಳೆ. ಅವಳು ನನಗೆ ಎಂದಿಗೂ ಕೂಡ ಬೆಂಬಲವಾಗಿಯೇ ಇದ್ಲು. ಅವಳು 100 ಕೋಟಿಯಲ್ಲಿ ಒಬ್ಳು. ನನಗೆ ಅಂತ ವ್ಯಕ್ತಿ ಸಿಗೋದಿಲ್ಲ. ಅವಳ ರೀತಿ ತಾಯಿ ಪಡೆಯೋಕೆ ನಾನು ಅದೃಷ್ಟ ಮಾಡಿದ್ದೆ. ಲವ್ ಯು ಅಮ್ಮ ಎಂದು ಖುಷಿ ಗೌಡ ಅವರು ಸೋಷಿಯಲ್ ಮೀಡಿಯಾ ಪೋಸ್ಟ್ ಹಂಚಿಕೊಂಡಿದ್ದಾರೆ. ತಾಯಿ ಉದ್ಯಮವನ್ನ ನೋಡ್ಕೊಳ್ತಿರೋ ಖುಷಿ ಗೌಡ. ಪವಿತ್ರ ಗೌಡ ಅವರು ಜೈಲಿಗೆ ಹೋದಾಗಿನಿಂದ ಖುಷಿ ಗೌಡ ಅವರು ಆಗಾಗ ಜೈಲಿಗೆ ಹೋಗಿ ತಾಯಿಯನ್ನ ನೋಡ್ಕೊಂಡು ಬರ್ತಿದ್ದಾರೆ. ಇನ್ನು ತಂದೆ ಸಂಜಯ್ ಸಿಂಗ್ ಬಳಿಯೂ ಮಾತನಾಡಿದ್ದ ಖುಷಿ ಗೌಡ, ಧೈರ್ಯವಾಗಿರಿ, ಏನೂ ಆಗೋದಿಲ್ಲ, ನಾನು ಸ್ಟ್ರಾಂಗ್ ಆಗಿದ್ದೇನೆ ಅಂತ ಹೇಳಿದ್ರಂತೆ. ಸದ್ಯ ಅಜ್ಜ ಅಜ್ಜಿ ಮಾವನ ಆರೈಕೆಯಲ್ಲಿ ಬೆಳೆಯುತ್ತಿರುವ ಖುಷಿ ಗೌಡ ಅವರು ತಾಯಿಯ ರೆಡ್ ಕಾರ್ಪೆಟ್ ಸ್ಟುಡಿಯೋವನ್ನ ಕೂಡ ನೋಡ್ಕೋತಿದ್ದಾರಂತೆ. 15 ವರ್ಷದ ಖುಷಿ ಗೌಡ ಅವರು ರೆಡ್ ಕಾರ್ಪೆಟ್ ಸ್ಟುಡಿಯೋದ ಹೊಸ ಡಿಸೈನರ್ ಬಟ್ಟೆಗಳನ್ನ ಅವರ ಅಕೌಂಟ್ನಲ್ಲಿ ಹಂಚಿಕೊಳ್ತಿದ್ದಾರೆ. ಇದೀಗ ಮತ್ತೆ ಸಂಕಷ್ಟದ ಸುಳಿಯಲ್ಲಿ ದರ್ಶನ್ ಸಿಲುಕಿಕೊಂಡಿದ್ದಾರೆ. FSL ವರದಿಯಲ್ಲಿವೆ ಭಯಾನಕ ಅಂಶಗಳು. ಅವು ಏನಂತ ಗಮನಿಸೋದಾದ್ರೆ, ದಿನಗಳು ಉರುಳುತ್ತಿದ್ದಂತೆ ದರ್ಶನ್ಗೆ ಸಂಕಷ್ಟಗಳು ಹೆಚ್ಚಾಗ್ತಲೇ ಇದೆ. ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಸಂಬಂಧಿಸಿದಂತೆ FSL ವರದಿ ಪೊಲೀಸರ ಕೈ ಸೇರಿದೆ. FSL ವರದಿಯಲ್ಲಿ ಬೆಚ್ಚಿ ಬೀಳಿಸುವ ಅಂಶಗಳಿವೆ ಎಂದು ವರದಿಯಾಗಿದೆ. ರೇಣುಕಾಸ್ವಾಮಿ ಬರ್ಬರ ಹತ್ಯೆ ಕೇಸ್ನಲ್ಲಿ ನಟ ದರ್ಶನ್ ಪರಪ್ಪನ ಅಗ್ರಹಾರ ಜೈಲು ಸೇರಿ 50ಕ್ಕೂ ಹೆಚ್ಚು ದಿನಗಳಾಗಿವೆ. ದಿನಗಳು ಉರುಳಿದಂತೆ ಈ ಪ್ರಕರಣ ಹೊಸ ತಿರುವು ಪಡೆದುಕೊಳ್ಳುತ್ತಿದೆ. ತೀವ್ರ ಗತಿಯಲ್ಲಿ ವಿಚಾರಣೆ ನಡೆಸುತ್ತಿರೋ ಪೊಲೀಸರು 200ಕ್ಕೂ ಅಧಿಕ ಸಾಕ್ಷಿಗಳನ್ನ ಕಲೆ ಹಾಕಿದ್ದಾರೆ ಎನ್ನಲಾಗಿದೆ. ಕೇಸ್ ಹೆಚ್ಚು ಸ್ಟ್ರಾಂಗ್ ಆಗ್ತಿದ್ದು ದರ್ಶನ್ ಅಕ್ಷರಶಃ ಸಂಕಷ್ಟದ ಸುಳಿಯಲ್ಲಿ ಸಿಲುಕಿದ್ದಾರೆ. ಇದೀಗ FSL ವರದಿ ಪೊಲೀಸರ ಕೈ ಸೇರಿದೆ ಎಂದು ವರದಿಯಾಗಿದೆ. FSL ವರದಿಯಲ್ಲಿ ಬೆಚ್ಚಿ ಬೀಳಿಸುವ ಭಯಾನಕ ಅಂಶಗಳು ಇವೆ ಅಂತ ಹೇಳಲಾಗ್ತಿದೆ. ಇನ್ನು FSL ವರದಿಯಲ್ಲಿ ಏನಿದೆ ಅಂತ ನೋಡೋದಾದ್ರೆ, ಆರೋಪಿಗಳನ್ನ ಅರೆಸ್ಟ್ ಮಾಡಿದ ಮೇಲೆ ಪೊಲೀಸರು ಸ್ಥಳ ಮಹಜರು ಮಾಡಿದ್ರು. ದರ್ಶನ್ ಹಾಗೂ ಇತರೆ ಆರೋಪಿಗಳ ಮನೆಗಳಿಗೆ ಭೇಟಿ ಕೊಟ್ಟು ತನಿಖಾಧಿಕಾರಿಗಳು ಕೆಲ ಪ್ರಮುಖ ಸಾಕ್ಷಿಗಳನ್ನ ಸಂಗ್ರಹಿಸಿದ್ರು. ಕೊಲೆ ನಡೆದ ದಿನ ಆರೋಪಿ ದರ್ಶನ್ ಧರಿಸಿದ್ದ ಬಟ್ಟೆ, ಬೆಲ್ಟ್ ಹಾಗೂ ಶೂಗಳನ್ನ ಪೊಲೀಸರು ವಶಪಡಿಸಿಕೊಂಡಿದ್ರು. ಅದೇ ರೀತಿ ಕೊಲೆ ನಡೆದ ದಿನ ಇತರೆ ಆರೋಪಿಗಳು ಧರಿಸಿದ್ದ ಬಟ್ಟೆಗಳನ್ನು ಪೊಲೀಸರು ವಶಕ್ಕೆ ಪಡೆದಿದ್ರು. ಅದನ್ನೆಲ್ಲ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಅಂದ್ರೆ FSLಗೆ ಪೊಲೀಸರು ಕಳುಹಿಸಿಕೊಟ್ಟಿದ್ರು. ಇದೀಗ ಆ ವರದಿ ಪೊಲೀಸರ ಕೈ ಸೇರಿದೆ. 6ಕ್ಕೂ ಅಧಿಕ ಆರೋಪಿಗಳ ಬಟ್ಟೆಗಳ ಮೇಲೆ ರೇಣುಕಾಸ್ವಾಮಿ ದೇಹದ ರಕ್ತದ ಕಲೆಗಳು ಪತ್ತೆಯಾಗಿವೆ. 2ನೇ ಆರೋಪಿ ದರ್ಶನ್, ಕಾರ್ತಿಕ್ ಆಲಿಯಾಸ್ ಕಪ್ಪೆ, ಕೇಶವ ಮೂರ್ತಿ, ರವಿಶಂಕರ್, ನಂದೀಶ್ ಹಾಗೂ ದೀಪಕ್ ಸೇರಿ 6ಕ್ಕೂ ಅಧಿಕ ಆರೋಪಿಗಳ ಬಟ್ಟೆಗಳ ಮೇಲೆ ರಕ್ತದ ಕಲೆಗಳು ಪತ್ತೆಯಾಗಿದ್ದು ಅದು ರೇಣುಕಾಸ್ವಾಮಿ ದೇಹದ ರಕ್ತ ಎಂಬುದು FSL ವರದಿಯಲ್ಲಿ ದೃಢಪಟ್ಟಿದೆ ಎಂದು ಮಾಧ್ಯಮಗಳು ವರದಿ ಮಾಡಿವೆ. ರೇಣುಕಾಸ್ವಾಮಿ ಮೇಲೆ ಹಲ್ಲೆ ನಡೆದ ಸಂದರ್ಭದಲ್ಲಿ ಬಳಸಿದ ಹಗ್ಗ, ಪೀಸ್ ಪಟ್ಟಿ, ಶವ ಸಾಗಿಸೋಕೆ ಬಳಸಿದ ಕಾರಿನಲ್ಲೂ ರಕ್ತದ ಕಲೆಗಳು ಪತ್ತೆಯಾಗಿದ್ದು ಅದು ರೇಣುಕಾಸ್ವಾಮಿ ರಕ್ತ ಎಂಬುದು FSL ವರದಿಯಲ್ಲಿ ದೃಢಪಟ್ಟಿದೆ. ಇನ್ನು ಬಟ್ಟೆ ಒಗೆದು ಒಣಗಿಸಿದ್ರೂ ಕೂಡ ರಕ್ತದ ಸ್ಯಾಂಪಲ್ ಸಿಕ್ಕಿದ್ದು ಹೇಗೆ ಅಂತ ನೋಡೋದಾದ್ರೆ, ಪಟ್ಟಣಗೆರೆ ಶೆಡ್ನಿಂದ ದರ್ಶನ್ ಮನೆಗೆ ಬಂದಿದ್ರು. ಅಂದು
ಪಟ್ಟಣಗೆರೆ ಶೆಡ್ನಿಂದ ದರ್ಶನ್ ಮನೆಗೆ ಬಂದಿದ್ರು. ಅಂದು ನೀಲಿ ಬಣ್ಣದ ಜೀನ್ಸ್ ಹಾಗೂ ಕಪ್ಪು ಬಣ್ಣದ ರೌಂಡ್ ನೆಕ್ ಟೀ ಶರ್ಟ್ ಧರಿಸಿದ್ರು. ದರ್ಶನ್ ಮನೆಗೆ ಬಂದ್ಮೇಲೆ ರಕ್ತದ ಕಲೆಗಳಿದ್ದ ಪ್ಯಾಂಟ್ ಹಾಗೂ ಟೀ ಶರ್ಟ್ ಅನ್ನ ಒಗೆದು ಒಣಗಿಸಲಾಗಿತ್ತು. ಆದ್ರೂ ಅದನ್ನ ಪೊಲೀಸರು ವಶಪಡಿಸಿಕೊಂಡಿದ್ರು. ಲುಮಿನಲ್ ಟೆಸ್ಟ್ ಮುಖಾಂತರ FSL ರಕ್ತದ ಸ್ಯಾಂಪಲ್ ಟೆಸ್ಟ್ ಮಾಡಲಾಗಿದೆ. ಅಸಲಿಗೆ ಈ ಲುಮಿನಲ್ ಟೆಸ್ಟ್ ಏನಪ್ಪಾ ಅಂದ್ರೆ, ಲುಮಿನಲ್ ಎಂಬುದು ಕೆಮಿಕಲ್. ರಕ್ತದ ಕಲೆಗಳಿರುವ ಬಟ್ಟೆಗಳನ್ನ ಒಗೆದಿದ್ರೂ ಅದರಲ್ಲಿನ ಹಿಮೋಗ್ಲೋಬಿನ್ ಅಂಶ ಹೋಗಿರೋದಿಲ್ಲ. ಹೀಗಾಗಿ ಆ ಬಟ್ಟೆಗಳಿಗೆ ಲುಮಿನಲ್ ಕೆಮಿಕಲ್ ಹಾಕಿದ್ರೆ ಅದು ಹಿಮೋಗ್ಲೋಬಿನ್ ನ ಜೊತೆಗೆ ರಿಯಾಕ್ಟ್ ಆಗಿ ನೀಲಿ ಮತ್ತು ಹಸಿರು ಬಣ್ಣದ ದ್ರಾವಣ ಉತ್ಪಾದಿಸುತ್ತೆ. ಆ ಮೂಲಕ ದ್ರಾವಣ ಸಂಗ್ರಹಿಸಿ DNA ಪಡೆದುಕೊಳ್ಳಲಾಗುತ್ತೆ. ದರ್ಶನ್ ಕೇಸ್ನಲ್ಲೂ ಈ ಲುಮಿನಲ್ ಟೆಸ್ಟ್ ಮಾಡಿ ದರ್ಶನ್ ಬಟ್ಟೆ ಮೇಲೆ ಇದ್ದದ್ದು ರೇಣುಕಾ ಸ್ವಾಮಿ ದೇಹದ ರಕ್ತ ಎಂದು ಪತ್ತೆ ಮಾಡಲಾಗಿದೆ ಎಂದು ವರದಿಯಾಗಿದೆ. ಇನ್ನು ಪೋಸ್ಟ್ ಮಾರ್ಟಂ ವರದಿಯಲ್ಲಿ ಇರುವ ಸ್ಫೋಟಕ ಅಂಶಗಳನ್ನ ಗಮನಿಸುವುದಾದ್ರೆ, ಬಲವಾಗಿ ಹೊಡೆತ ಬಿದ್ದ ಕಾರಣ ರೇಣುಕಾಸ್ವಾಮಿ ಅವರ ಎದೆಯ ಎಲುಬು ಮುರಿದಿದೆ. ಎದೆಯ ಎಲುಬು ಶ್ವಾಸಕೋಶಕ್ಕೆ ಚುಚ್ಚಿಕೊಂಡಿದೆ. ರೇಣುಕಾಸ್ವಾಮಿಯ ಮೊಣಕಾಲು ಮೂಳೆ ಮುರಿದಿದ್ದು ಬಲಗಣ್ಣಿಗೆ ಗಾಯವಾಗಿದೆ ಎಂದು ಅಂಶಗಳು ರೇಣುಕಾಸ್ವಾಮಿ ಪೋಸ್ಟ್ ಮಾರ್ಟಂ ರಿಪೋರ್ಟ್ನಲ್ಲಿ ಇದೆ. ಧನ್ಯವಾದಗಳು ವೀಕ್ಷಕರೇ, ವಿಡಿಯೋ ನೋಡಿದ್ದಕ್ಕಾಗಿ.